ಮುಡಾ ಹಗರಣದ ಪ್ರಕರಣದಲ್ಲಿ ಇಡಿ ಎಂಟ್ರಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ನಡೆ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಮಡಿಕೇರಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮುಡಾ ಹಗರಣ ವಿಚಾರದಲ್ಲಿ ಅಪರಾಧವೇ ನಡೆದಿಲ್ಲ. ಅಪರಾಧ ನಡೆದಿದ್ರೆ ಈ ಮೊದಲೇ ಇಡಿ ಎಂಟ್ರಿ ಆಗ್ತಾ ಇತ್ತು. ಇಡಿ ಅವರ ಕ್ರಮ ಕಾನೂನು ಬಾಹಿರ ಅಂತ ಹೈಕೋರ್ಟ್ ಈ ಹಿಂದೆ ಹೇಳಿದೆ. ವಾಲ್ಮೀಕಿ ಪ್ರಕರಣದಿಂದ ನಾವು ಇದನ್ನೇ ಹೇಳ್ತಾ ಇದ್ದೇವೆ. ವಿಧಾನಸಭೆಯಲ್ಲೂ ಇಡಿ ಕ್ರಮದ ಬಗ್ಗೆ ಮಾತನಾಡಿದ್ದೇವೆ. ಬಿಜೆಪಿ ಹತ್ರ ಸರ್ಕಾರ ಇರುವ ಕಡೆ ಮಾತ್ರ ಇಡಿ ಎಂಟ್ರಿ ಆಗುತ್ತೆ. ಮೂಡಾ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ. ಆದರೂ ಸಿಎಂ ಪತ್ನಿಗೆ, ನಗರಾಭಿವೃದ್ಧಿ ಸಚಿವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇಡಿ ನಡೆ ಕಾಂಗ್ರೆಸ್ ವಿರುದ್ಧವಾಗಿದೆ. ಇಡಿ ನಡೆ ಸರಿಯಿಲ್ಲ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಎಂದು ಮಡಿಕೇರಿಯಲ್ಲಿ ಸಿಎಂ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರ ಅಂಗಸಂಸ್ಥೆಗಳು ತಪ್ಪಿಸೋದಕ್ಕಾಗಲ್ಲ. ನೋಡಿ, ಒಂದು ಕಾನೂನು ಅನ್ನೋದಿದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಜಾರಿ ಬಂದಿರೋದು ಏನಕ್ಕೆ ಅಂತಲೇ ಅರ್ಥ ಮಾಡ್ಕೊಳ್ಳುವಂಥ ರೀತಿಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಇವತ್ತು ನಿರ್ಮಾಣ ಮಾಡಿದೆ ದೇಶದಲ್ಲಿ. ಯಾವುದಾರೇ ಒಂದು ಅಪರಾಧ ಆದಂಥ ಸಂದರ್ಭದಲ್ಲಿ ಅಪರಾಧಿ ಶಿಕ್ಷೆಗೊಳಗಾದರೂ ಕೂಡ ಆ ಅಪರಾಧದಲ್ಲಿ ಒಳಗೊಂಡಂಥ ಹಣ ಅಥವಾ ಹಣದಿಂದ ಕೊಂಡ್ಕೊಂಡಂಥ ಆಸ್ತಿ ಕೈಗೆ ಸಿಗ್ತಾ ಇದೆ. ಯಾಕಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇಂಥ ಆಸ್ತಿಯನ್ನು ಜಪ್ತಿ ಮಾಡಿ ಆಗಲಿ ಅದನ್ನು ಇಟ್ಕೊಂಬರ್ಲಿಕ್ಕಾಗಲಿ ಅವಕಾಶ ಇದೆ. ಅದರಿಂದ ಈ ಮನಿ ಎಲ್ಲಾದರೆ ಕ್ರೈಮ್ನಿಂದ ಬಂದಿರೋಂಥ ಪ್ರೊಸೀಜರ್ಸ್ ಆಫ್ ಕ್ರೈಮ್ ಲಾಂಡ್ರಿಂಗ್ ಆಗಿದ್ದರೆ ಅದನ್ನು ಹುಡುಕಿ ವಾಪಸ್ ಪತ್ತೆ ಹಚ್ಚಬೇಕು ಅಂತ ಹೇಳುವಂಥದ್ದನ್ನು, ಮತ್ತು ಬೇರೆ ಅಪರಾಧಕ್ಕೆ ಅದು ಬಳಕೆ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಇದನ್ನು ಜಾರಿಗೆ ತಂದಿದ್ದು ನಮ್ಮ ಸರ್ಕಾರ ಇದ್ದಾಗ ಅಂದಿನ ಆರ್ಥಿಕ ಸಚಿವರಾದಂಥ ಚಿದಂಬರಂ ಅವರು ತಂದರು. ಅದನ್ನು ಇವತ್ತು ಬಳಸ್ಕೊಂಡು ಅಪರಾಧ ಎಲ್ಲಾಗಿದೆ. ಅಪರಾಧ ಇವತ್ತು ರಿಜಿಸ್ಟರ್ ಆದರೆ ಇಡಿನವರು ಅವತ್ತೇ ಬಂದ್ಬಿಡ್ತಾರೆ. ಕ್ರೈಮ್ ಆಗಬೇಕಲ್ಲ, ಫಸ್ಟು ಕ್ರೈಮ್ ಎಸ್ಟಾಬ್ಲಿಷ್ ಆಗಬೇಕಲ್ಲ. ಇವತ್ತು ಮೂಡಾ ಕಮಿಷನರ್ ಆದಂಥ ಅಂದಿನ ಮೂಡಾ ಕಮಿಷನರ್ ಆದಂಥ ನಟೇಶ್ ಅವರಿಗೆ ಮಾಡಿದಂಥ ಸರ್ಚ್ ಮತ್ತು ಅವ್ರ ಮೇಲೆ ಕೊಟ್ಟಂಥ ಸೆಕ್ಷನ್ 50 ನೋಟಿಸ್ ಎರಡನ್ನೂ ಅವರು ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ದಾರೆ ಹೈಕೋರ್ಟ್? ನಾವು ಹೇಳ್ತಾ ಇರೋದಲ್ಲ, ಹೈಕೋರ್ಟ್ ಹೇಳಿದ್ದಾರೆ ಇಡಿ ಅವರ ಕ್ರಮ ಕಾನೂನು ಬಾಹಿರ. ಇದು ನಾವು ವಾಲ್ಮೀಕಿ ನಿಗಮ ಪ್ರಕರಣದಿಂದ ಬಾಯಿ ಬಡ್ಕೊಂಡು ಬರ್ತಾ ಇದ್ದೀವಿ. ನಾನು ವಿಧಾನಸಭೆಯಲ್ಲಿ 25 ನಿಮಿಷ ಅಂಕಿಅಂಶಗಳ ಜೊತೆ ಮಾತಾಡಿದೆ. ಇಡಿ ಅವರ ಕ್ರಮ ಯಾವುದು, ಇಡಿ ಅವ್ರು ನಡ್ಕೊಂಡಿರೋಂಥ ರೀತಿ ಏನು, ಇವತ್ತು ಎಲ್ಲೆಲ್ಲಿ BJP ಹತ್ರ ಸರ್ಕಾರ ಇದೆ ಅಲ್ಲಿ ಮಾತ್ರ ಇಡಿ ಉಟ್ಕೊಂಡು. ಅದರಿಂದ ಈ ಪ್ರಕರಣ ಮೂಡಾ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ. ಉಚ್ಚ ನ್ಯಾಯಾಲಯ ಆ ವರದಿಗಳನ್ನು ಸಮಯಕ್ಕೆ ಸರಿಯಾಗಿ ಪಡ್ಕೊಂಡು ಅವರು ಕೂಡ ನೋಡ್ತಾ ಇದ್ದಾರೆ. ADGP ಮತ್ತು IGP ಮಾನಿಟರ್ಡ್ ಆ್ಯಂಡ್ ಸೂಪರ್ವೈಸ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಉಚ್ಚ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ. ಆ ಪ್ರಕರಣ ಅಲ್ಲಿ ಇತ್ಯರ್ಥ ಆಗಲಿಕ್ಕೆ ಬಾಕಿ ಇದೆ.